ವಾಲ್ಮೀಕಿ ಸಮಾಜಕ್ಕೆ ಅವಹೇಳನ ಮಾಡಿದ ರಮೇಶ್ ಕತ್ತಿಗೆ, ವಾಲ್ಮೀಕಿ ಸಮಾಜವನ್ನು ಅವಹೇಳನ ಮಾಡಿದ ರಮೇಶ್ ಕತ್ತಿಗೆ ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ರಾಜಕೀಯ ತೀಟೆಗೆ ವಾಲ್ಮೀಕಿ ಸಮಾಜವನ್ನು ಅವಹೇಳನ ಮಾಡಿದ ರಮೇಶ್ ಕತ್ತಿಗೆ, ಹುಚ್ಚದ ಬಂದ ರಮೇಶ್ ಕತ್ತಿಗೆ, ವಾಲ್ಮೀಕಿ ಸಮಾಜವನ್ನು ಅವಹೇಳನ ಮಾಡಿದ ಮುಚ್ಚನಿಗೆ ಬೇಕೇ ಬೇಕು, ಬೇಕೇ ಬೇಕು. ರಮೇಶ್ ಕತ್ತಿ ಬಂಧನ ಆಗಲೇಬೇಕು, ಆಗಲೇಬೇಕು. ರಮೇಶ್ ಕತ್ತಿ ಬಂಧನ, ರಮೇಶ್ ಕತ್ತಿ ಬಂಧನ. ವಾಲ್ಮೀಕಿ ಸಮಾಜವನ್ನು ಅವಹೇಳನ ಮಾಡಿದ ಹುಚ್ಚ ರಮೇಶ್ ಕತ್ತಿಗೆ, ವಾಲ್ಮೀಕಿ ಸಮಾಜವನ್ನು ಅವಹೇಳನ ಮಾಡಿದ ರಮೇಶ್ ಕತ್ತಿಗೆ ಬೇಕೇ ಬೇಕು. ನಿನ್ನೆಯ ದಿವಸ ಡಿಸಿಸಿ ಬ್ಯಾಂಕ್ ಕೊಡ್ತೀನಿ सांभर अच्छा है, सांभर अच्छा है. ಬೇಕು ವಾಲ್ಮೀಕಿ ಸಮಾಜ ನಿಲ್ಲಿಸಿದಂತ ರಮೇಶ್ ಕತ್ತಿಗೆ
ವಾಲ್ಮೀಕಿ ಮಾತಾಡಿದ ಮಾತಿಗೆ ಏನು ವಿಷಯ ಜಾರಿಗೆ ಹೇರಿಗಳತ್ತಲ್ಲ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ದಾನ ಅವನಿಗೆ ಖಬರಿಲ್ಲ. ಎಲ್ಲ ನನ್ನ ಹಿಂದುಳಿದ ಸಮಾಜದ ಜನರಲ್ಲಿ ವಿನಂತಿ ಮಾಡ್ಕೊತೀನಿ, ಶಾಂತಿ ರೀತಿಯಿಂದ ಹೋರಾಟ ಮಾಡಬೇಕು. ಹುಕ್ಕೇರಿ ತಾಲೂಕಿನ ರಮೇಶ್ ಪತ್ತಿ ಏನು ನಲಿಗೆ ಹರಿಬೇಕಲ್ಲ ನಿನ್ನೆ, ಇದು ಒಂದೇ ಕೇಸ್ ಅಂತಲ್ಲ, ಎಲ್ಲ ಸಮಾಜವನ್ನ ತುಚ್ಛವಾಗಿ ಕಾಣುವುದು, ಎಲ್ಲರಿಗೂ ಅವಾಚ್ಯತೆಯಿಂದ ನಿಂದನೆ ಮಾಡುವುದು ಅನ್ನೋ ಕಾಯಕ ಬಹಳ ನಮ್ಮ ಮಾತಿನ ಚತುರೋದನು ಆದದನು ಅಂತಂದ್ರೆ ಅವಕ್ಕೂ ಮುಂದೊಂದು ದಿವಸ ಭಯ ಬಿಟ್ಬಿಟ್ಟು ಅನ್ನೋದು ಎಲ್ಲರಿಗೂ ಎಚ್ಚರಿಕೆ ಇರಲಿ. ಅವಾಗ ಸಮಾಜ ಎದ್ದು ಕುಂತ್ರೆ ಏನಾಗ್ತದೆ ಅನ್ನೋದ ತಿಳ್ಕೊಂಡು ಮಾತಾಡ್ಬೇಕಾಗತ್ತೆ. ಯಾವುದೇ ವ್ಯಕ್ತಿಗೆ ಧಕ್ಕೆ ಅವನು ಬೆಳೆದ್ರ ಬೆಟ್ಟದು ಅದು ಸರಿಯಾಗ್ತದೆ. ಆದ್ರ ಜಾತೀಯತೆ ಏನು ತೆಗೆದು ಮಾತಾಡಿದ್ರ ಅದು ಯಾವ ರೀತಿ ಯಾವ ಅರ್ಥ ಮಾಡ್ಕೋಬೇಕಾಗೈತಿ. ಅವೇನ್ ನಡೆಯಾಕತ್ತಲ್ಲ ಏನ್ ಮಾತಾಡತ್ತಲ್ಲ ಮುಂದೊಂದು ದಿನ ಅಲ್ಲ ಇವತ್ತಿನ ಅವ್ನ ಖಂಡಕ ಪ್ರಾರಂಭ ಆಗೈತಿ. ಅದನ್ನ ನೋಡ್ಕೊಂಡ ಅವನ್ನ ಹೆಜ್ಜೆ ಇಡ್ಬೇಕಾಗೈತಿ. ಅವ್ನು ಎಷ್ಟು ನಾಲಿಗೆ ಹರಿಬಿಟ್ಟನ ಅವನಕಿಂತ 10 ಪಟ್ಟ ಅವನಕಿಂತ ಅವ್ನ ತಲೆ ಮೇಲೆ ಕೈ ಇಡುವಂತವ್ರು ನಾವು ಅದು ಅನ್ನೋದು ಅವನ ತಿಳ್ಕೊಬೇಕಾಗೈತಿ. ನಮ್ಮ ನಾಯಕರು ಯಾವ ರೀತಿ ಶಾಂತರಿಂದ ಹೆಚ್ಚಿಡತ್ತಾರ, ಜಾಣ್ಮೆಯಿಂದ ಹೆಚ್ಚಿಡತ್ತಾರ ಅನ್ನೋದು ತಿಳ್ಕೊಂಡ ಏನಂತ ಯಾಕೋ ಕಪ್ ಕುಂತಾರಂದ್ರ ಅವ್ರು ಕೈಲಾಗ್ದವ್ರಲ್ಲ ತಿಳ್ಕೊಬೇಡ. ಕತ್ತೆ ಕತ್ಯ ಅಧಿಕಾರದಾಗದಾರ, ಯಾವ ಅಧಿಕಾರದಾಗ ರಾಜ್ಯದಾಗ ಮಂತ್ರಿಗಳು ಇರ್ತಾರ, ಶಾಸಕರು ಇರ್ತಾರ. ಹಿಂದೂ ಸಮಾಜದವ್ರು ಯಾರು ನಂಗೆ ಶಾಸಕರು ಮಂತ್ರಿಗಳು ಆಗಬಾರಂತ ಗುರಿಯಾಗತ್ತೇನ? ಗುರಿಯಾಗತ್ತೆ ಏನ್ ಹೆಚ್ಚಿಡಾತಿ ಮಂದಿ ಏನ್ ಬಿತ್ತಾತಿನೋ ಮಂದಿಗೆಲ್ಲ ಗೊತ್ತೈತಿ. ಇದು ನೋಡ್ಕೊಂಡ್ ಹೆಚ್ಚಿಡ. ಹಿಂದಿನ ನಾಳೆ ನಿನಗೆ ಬೇರೆ ಉದ್ದೇಶದಿಂದ ಹೇಳತ್ತಿಲ್ಲ, ನೀ ಎಚ್ಚರಿಕೆ ಹೆಚ್ಚಿಗೆ ಇರೋದಕ್ಕ ನಿನ್ನ ಗಟ್ಟಿ ನಿನಗಿಂತ ಹೆಚ್ಚು ನನಗೂ ಮಾತಾಡಕ್ ಬರತ್ತೆ. ಗೋಕಾಕಿಂದ ನೀನು ಶನಿ ಕಾಟ ಪ್ರಾರಂಭ ಆಗೈತೆ. ನೀ ಏನು ಭಾಳ ಇದನ್ನ ಗೆದ್ದದನು ಇದನ್ನ ಮಾಡಿದ್ರು ಮೀಸಿದ್ರಕ್ ಹೋಗಬೇಡ. ನಿನ್ನಂತ ಕೂದಲುಗಳು ಬೇರೆ ಬೇರೆ ಕಡೆ ಇರ್ತಾವ ತಿಳ್ಕೊ. ಅದು ತಿಳ್ಕೊ ಮೊದಲ ಹೇಳ್ಬೇಕಲ್ಲ ನಿನಗ ನೀ ತಿಳ್ಕೊ. ಅಲ್ಲಿದ್ರ ನಿನಗೆ ಅದ್ ನೆಟ್ಟಿಗೆ ನೋಡ್ಕೊಂಡು ನಮ್ಗೆ ಬರುವಂತ ವಿಡಿಯೋಗಳ ನೀ ಏನ್ ಮಾಡಾಕ್ತಿಲ್ಲ, ಏನ್ ಮೀಸಿದಿರ್ವತ್ತಿಲ್ಲ, ನಮ್ಮ ಸಂಸಾರ ಹೋಗ್ಕೊಂಡು ತಿಳ್ತಾವ. ಜನ ಆಗಕ್ ಹೋಗ್ಬೇಡ, ನನಗ ಮಾತು ಬರತ್ತೆ, ನಾನು ಮಾತಿ ತಿಳ್ಕೊಕ್ ಹೋಗ್ಬೇಡ. ನಮಗೂ ಎಲ್ಲ ನಾವು ತಾಯಿ ಎಲ್ಲ ಕೊಡ್ತು, ನಮಗೂ ಸ್ವಾಭಿಮಾನ ಅನ್ನೋದು ಐತೆ. ಯಾಕೆ ಶಾಂತಿ ಐತೆ ಹೊಸದು ತಿಳ್ಕೊಂಡ್ ನಡಿ. ನಮಗ ನಮಗ ನಡ್ಕೊ ತಿಳ್ಕೊಂಡ್ ನಡಿ. ಕಾಯ್ತಿ ಹೋಗಿ ಕಾಯ್ತಿ ಹಾಕಕ್ ಹೋಗ್ಬೇಡ. ಕಾಯ್ತಿ ಇರ ನೀನು ಕಾಯ್ತಿ ಲತ್ತಿ ಪಟ್ಟ ಬರಬಾರ್ದು. ಹುಷಾರಾಗಿರ. ಒಂದು ಗೋಕಾಕ ಜನತೆಯಿಂದ ಸಮಾಜದ ಇದು ಯಾವುದೇ ಒಂದು ಹಿಂದೂ ಸಮಾಜ ಅಲ್ಲ, ನಾವು ಜಾತ್ಯತೀತ ರಾಜಕಾರಣ ನಮ್ಮ ನಾಯಕರು ಮಾಡ್ಕೊತ ಬಂದಾರ. ಆ ನಿಟ್ಟಿನೊಳಗೆ ನಾವು ಹೆಚ್ಚಿಡಾತು, ಶಾಂತಿ ಪ್ರಿಯರಾಗಿ ನಾವು ಹೆಚ್ಚಿಡಾತು. ತಿಳ್ಕೊ ಇದನ್ನ
ಕೆಟ್ಟ ಸುಮಾರನ್ನ ಅದ ನಿಟ್ಟಿನೊಳಗೆ ನೀ ಹೆಜ್ಜೆ ಇಟ್ಟರೆ ನಿನಗೆ ಮುಂದೆ ಶಾಂತ ರೀತಿಯಿಂದ ನಿನಗೆ ದೇವ್ರು ಹುಡುಕಿ ಕೊಡ್ತಾನ. ಇಲ್ಲ ಅಂತಂದ್ರೆ ಏನಾಕೈತೆ ಅನ್ನೋ ನಿನ್ನ ಹಣೆಬರ ನಿನಗ ಗೊತ್ತೈತೆ. ಅದಕ್ಕೆ ಭಾಳ ಹರ್ಕೊಳಕ್ ಹೋಗ್ಬೇಡ. ಯಾವ್ದೋ ಒಂದು ಹೋಗೋದ್ನಾಗ ಭಾಳ ಒದ್ದಾಡ್ದಂತಲ್ಲ ಹಂಗ ಆಗಕ್ ಹೋಗ್ಬೇಡ. ಸ್ವಲ್ಪ ನಾಟಕ ನೋಡ್ಕೊಂಡ್ ನಡಿ. ಅದಕ್ಕೆ ಈ ಒಂದು ಪ್ರತಿಭಟನೆ ನಮ್ಮ ಎಲ್ಲ ಏನು ಹಿಂದೂ ಸಮಾಜ ಇರ್ಬೋದು, ಎಲ್ಲ ಆಲ್ಮ ಸಮಾಜ ಇರ್ಬೋದು, ಮುಸ್ಲಿಂ ಸಮಾಜ ಇರ್ಬೋದು, SC ಸಮಾಜ ಇರ್ಬೋದು, ನಮ್ಮ ಏನು ಹಿಂದೂ ಸಮಾಜ, ನಮ್ಮ ಒಳಗ ವೀರ ಶೈವ ಸಮಾಜದವ್ರು ಅದಾರ ತಿಳ್ಕೊಯ್ದನ ಏನ ಈಗ ನಮ್ಮ ನಾಯಕರು ಧಕ್ಕೆ ಆದ್ರೆ ಎಲ್ಲರೂ ಯಾರ್ಯಾರು ಯಾರು ಕುಂತಾನೋ ತಿಳ್ಕೊ. ನಾವು ಶಾಂತಿ ಪ್ರಿಯರಾಗಿ ನಾವು ಪ್ರತಿಭಟನೆ ಮಾಡೋದೇನು ಉದ್ದೇಶ ಇರಾಕಿಲ್ಲ. ನಾವು ಮನವಿ ಕೊಡಕ್ಕಂತ ಒಂದು ಉದ್ದೇಶ ಐತಿ. ನಿನ್ನ ಬಂಧಿಸ್ರ ಚಲೋ. ಯಾಕೆ ನೀವು ಹೊರಗಿದ್ದೆ ಅಂದ್ರೆ ನೀನಪ್ಪ ಉಳಿಗಾಲಿಲ್ಲ, ನೀನು ಒಳಗೆ ಹೋಗಿ ಚಲೋ. ಹೊರಗಿರೋದು ಅವಶ್ಯಕತೆ ಇಲ್ಲ. ಕೂಡಲೇ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಎಲ್ಲ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡ ಅವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ಮಾಧ್ಯಮದ ಮುಖಾಂತರ ಹಾಗೂ ಈ ಜನತೆ ಮುಖಾಂತರ ಈ ಎಲ್ಲ ಸಮಾಜದ ಮುಖಂಡರ ವತಿಯಿಂದ ನಾನು ಮನವಿ ಮಾಡ್ಕೋತೀನಿ. ಯಾರು ಮಾತಾಡಿದಾರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ಕಾಯ್ದೆ ಕಾನೂನು ಪ್ರಕಾರ ಅವ್ರಿಗೆ ಬಂಧನೆ ಆಗಬೇಕಂತೇಳಿ ಈ ಮೂಲಕ ನಾನು ತಿಳ್ಕೊಂಡ ಈ ಒಂದು ಗೋಕಾಕ್ ಜನತೆಯ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ನನ್ನ ಹೆಸರು ಸುರೇಶ್ ಸಮರಿ ಅಂತೇಳಿ ಮಾತಾಡ್ತೇನೆ. ಗೋಕಾಕ ತಾಲೂಕಿನ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಹಾಗೂ ದಯಮಾಡಿ ಶಾಂತತೆಯಿಂದ ಕೇಳ್ರಿ. ಅವ್ರ ಅಭಿಪ್ರಾಯ ಹೇಳ್ತಾರ, ನಮ್ಮ ತಪ್ಪಿದ್ರು ನಮಗೂ ಹೇಳಿ, ಅವ್ರ ತಪ್ಪು ನಮಗೂ ಹೇಳಿ. ನಮ್ಮ ಸಂಘದ ಅಧ್ಯಕ್ಷರು ಮಾತಾಡ್ತಾರ. ದಿನಾಂಕ 19/10/2025 ಬೆಳಗಾವಿ ಜಿಲ್ಲಾ ಪ್ರತಿಷ್ಠಿತ ಮಧ್ಯವರ್ತಿ ಬ್ಯಾಂಕ್ ಆದಂಥ KDCC ಬ್ಯಾಂಕಿಗೆ ಎಲೆಕ್ಷನ್ ಆಗಿತ್ತು. ಆ ಎಲೆಕ್ಷನ್ನಲ್ಲಿ ಏನಾಗಿತ್ತು ಅಂತಂದ್ರೆ ಈಗಾಗಲೇ ಕೋಡ್ ಆಫ್ ಕಂಡಕ್ಟ್ ಇತ್ತು. ಅಂತಂದ್ರೆ ಏನು ಎಲೆಕ್ಷನ್ ವ್ಯಾಪ್ತಿ ಇರ್ತೈತಲ್ಲ, ಆ ಎಲೆಕ್ಷನ್ ವ್ಯಾಪ್ತಿ ಅದರದೇ ಆದಂಥ ಒಂದು ಸ್ಕೋಪ್, ಒಂದು ಪರಿವಿಧಿ ಇರ್ತದೆ. ಆ ಪರಿವಿಧಿ ಒಳಗೆ ಯಾರು 5 ಮತ್ತು 5ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬಾರ್ದಂಥ ಪರಿವಿಧಿ ಅದು ಕಾನೂನಿನ ಚೌಕಟ್ಟಿತ್ತು. ಅಂಥ ಚೌಕಟ್ಟಿನಲ್ಲಿ ಉಮೇಶ್ ಕತ್ತಿಯವರು 4ರಿಂದ 5ರಿಂದ ಹೆಚ್ಚಿನ ಜನಸಂಖ್ಯೆಯ ಮುಂದೆ ನಮ್ಮ ವಾಲ್ಮೀಕಿ ಸಮಾಜವನ್ನು ಅವಹೇಳನಕಾರಿಯಾಗಿ ಬೈದದ್ದು, ಅದು ಇಡೀ ಮಾಸ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಅಥವಾ ಕೆಲವೊಂದು TV ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಕಾರಣ ಇಷ್ಟೇ, ಏನಾಗಿದೆ ಅಂತಂದರೆ ಸಂವಿಧಾನ 19 ಶೆಡ್ಯೂಲ್ನಲ್ಲಿ ಎಲ್ಲರಿಗೂ ಮಾತನಾಡುವ ಹಕ್ಕನ್ನು ಕೊಟ್ಟಿದೆ. ಆದರೆ ಮಾತು ಸ್ವೇಚ್ಛಾಚಾರದಿಂದ ಇರಬಾರದು, ಮಾತಿನಂಗೆ ಇರಬೇಕು. ಸಂವಿಧಾನ ನಮಗೆ ಹಕ್ಕು ಕೊಟ್ಟೈತಿ ಅಂತ ಹೇಳಿಕೆಯಿಂದ ಅದು ಸ್ವೇಚ್ಛಾಚಾರದಂಥ ಮಾತುಗಳಾಗಬಾರದು. ಎಲ್ಲರಿಗೂ ಸಂವಿಧಾನವನ್ನು ಹಕ್ಕು ಕೊಟ್ಟೈತಿ. ಮೊದಲನೇದಾಗಿ ಸಂವಿಧಾನವನ್ನು ಬರೆದಂಥವರೇ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು. ಅಂತ ಅಂಬೇಡ್ಕರ್ ಬಂದಂಥ ಸಂವಿಧಾನವನ್ನು ನಮಗೂ ಉಪಯೋಗ ಬಂದಂತೆ ನಾವು ಮಾತನಾಡಬಾರ್ದು. ಯಾಕಂತಂದರೆ ನಮ್ಮ ಜಗತ್ತಿಗೆ ಮಹಾಕಾವ್ಯವಾದಂಥ ರಾಮಾಯಣ ಬರೆದಂಥ ವಾಲ್ಮೀಕಿ ಸಮಾಜದವರು. ಅದನ್ನು ಯಾಕೆ ಸ್ಪಷ್ಟೀಕರಣ ಮಾಡ್ತೀನಿ ಅಂತಂದರೆ, ವಾಲ್ಮೀಕಿ ಸಮಾಜದವರು ರಾಮಾಯಣ ಬರೆದ ಆಗುತ್ತೆ ಇವತ್ತಿನ ದಿವಸ ಹೇಗಾಗಿದೆ ಅಂತಂದರೆ, ಇಡೀ ಜಗತ್ತು ನಮ್ಮನ್ನು ವಾಲ್ಮೀಕಿ ಸಮಾಜವನ್ನು ಪೂಜ್ಯ ಭಾವನೆಯಿಂದ ನೋಡ್ತಾ ಇದೆ. ಅಂತ ಒಂದು ಪೂಜ್ಯ ಭಾವನೆಯಿಂದ ನೋಡ್ತಕ್ಕಂಥ ಸಮಾಜವನ್ನು ತಮ್ಮ ಸ್ವೇಚ್ಛಾಚಾರದ ಇಚ್ಛೆಗೆ ಏನಾದರೂ ಮಾತಾಡಿ ಅಶ್ಲೀಲ ಪದಗಳನ್ನು ಉಪಯೋಗ ಮಾಡೋದು ಕಾನೂನು ಬಾಹಿರವಾಗಿದೆ. ಇಂಥ ಕಾನೂನು ಬಾಹಿರ ಅಶ್ಲೀಲ ಪದಗಳನ್ನು ಉಪಯೋಗ ಮಾಡಬೇಕು. ರಮೇಶ್ ಕತ್ತಿ ಅವರಿಗೆ ಈಗಾಗಲೇ FIR ಆಗಿದ್ದು ನನಗೆ ಬಂದಿದೆ. ಇನ್ನು FIR ಆಗಬೇಕು. ಅದ್ರ ಜೊತೆಗೆ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಶಿಕ್ಷೆನೂ ಆಗಬೇಕು. ಅದ್ರ ಜೊತೆಗೆ ಎಲ್ಲೆಲ್ಲಿ ಏರಿಯಾ ಇದೆ, ಪೊಲೀಸ್ ಸ್ಟೇಷನ್ ಏರಿಯಾ, ಅಲ್ಲಿ FIR ಮಾಡಿ ಕೇಸಿಂದ ಅವರನ್ನ ಕೂಡಲೇ ಬಂಧಿಸುವಂತ ಒಂದು ನಿಟ್ಟಿನೊಳಗೆ ತಗೊಳ್ಳುವಂತ ಪವರ್ಸ್ CRPC ಅಥವಾ BNSS ಇದೆ ಅಂತ ಯಾಕೆಗಳಾಗಿದೆ. ಒಂದು ಪ್ರವಿಧಿ ಪ್ರಕಾರ ಆ ಕೂಡಲೇ ಅವರನ್ನ ಕಸ್ಟಡಿ ತಗೊಂಡು ಆಗಬೇಕು ಅಂತ ನನ್ನ ಒಕ್ಕೂರಿನಿಂದ ಹಾಗೂ ನಮ್ಮ ವಾಲ್ಮೀಕಿ ಸಮಾಜದ ವತಿಯಿಂದ ಹಾಗೂ ಎಲ್ಲ ನಮ್ಮ ಗೋಕಾಕ ಸರ್ವ ಜನಾಂಗದ ವತಿಯಿಂದ ಒಂದು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರ ಪರವಾಗಿ ಹಾಗೂ ನಮ್ಮ ಎಲ್ಲ ನ್ಯಾಯವಾದಿಗಳ ಪರವಾಗಿ ನಾನು ಅವರಲ್ಲಿ ಅರ್ಥಪೂರ್ವಕ ಬೇಡಿಕೆಯನ್ನು ಇಡ್ತಾ ಇದ್ದೇನೆ.
ಹೋರಾಟದ ಕುರಿತು ಅವರು ಮಾತಾಡಬೇಕಾಗಿ ವಿನಂತಿ. ಎಲ್ಲರೂ ದಯಮಾಡಿ ಶಾಂತ ರೀತಿಯಿಂದ ಕೇಳ್ರಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಈ ಘಟನೆಯನ್ನು ನಮ್ಮ ಸಮಾಜಕ್ಕೆ ಹಾಗೂ ಹಿಂದೂಗಳಿಗೆ ಬಹಳ ಕಠಿಣವಾಗಿ ಬಹಳ ವಿಚಿತ್ರವಾಗಿ ನಿಂದಿಸ್ತಾರೆ. ಕತ್ತಿನಿಂದ ಮಾತು ಹೇಳಕ್ಕಿದ್ರು ಬಾಯಿ ಎತ್ತತೆ ಚಂದ ಮಾತಾಡಕ್ ಹೋಗೋಣ. ಇನ್ನು ಮುಂದೆ ಏನೋ ಮಾತಾಡ್ರ ನಿನ್ನ ಹಾಲು ಮೂರ್ನ ಮುಕ್ಕಳ ಕೊಡ್ತು ಅಂತ ಹೇಳಿ ಇಲ್ಲ ಮಾತಾಡಬೇಡ ಮಾತಾಡಬೇಡ ನಮ್ಮೊಂದು ಎಲ್ಲರೂ ಹೇಳಿದ್ರು. ಅದೇ ಹುಚ್ಚನಾಗ ಮಾತಾಡ್ತೈತಿ ತಪ್ಪು ಉಳಿಸಿರ ಹುಚ್ಚನಾಗ ಭಾಳ ಸಾಕಾಗ್ತದಲ್ಲ ಏನ್ ಮಾಡ್ಬೇಕಲ್ಲ ಏನಾರ ನೀವು ಮಾತಾಡ್ರೆ ಹುಷಾರ. ಇನ್ನು ನಮ್ಮ ನಾಯಕರಾಗ್ಲಿ ಏನಾರ ನಿಂದನೆ ಮಾಡಿದಂದ್ರ ಮುಂದೆ ಬರೋ ದಿನದಲ್ಲಿ ನಾವು ತಕ್ಕ ಉತ್ತರ ಕೊಡ್ತೇವೆ. ವಿಶೇಷವಾಗಿ ನೀವು ನಮ್ಮ ಮಾಮಾರು ನಮ್ಮ ಮೈತಾನ ಬಗ್ಗೆ ಕಟುವಾಗಿ ವೈದ್ಯವಾಗಿ ಟೀಕೆ ಮಾಡಿರ ಅದ್ರ ಪರಿಣಾಮ ಬೇರೆ ಹೊಂಟಿದ್ದಾರೆ. ನಮಗೂ ಮೀಸದಾವ ನಾವು ದಿನ ಎಲ್ಲಿ ಎಸ್ತಿತ್ತು ಇನ್ನು ಮುಂದೆ ಏನಾರ ನಾವು ಈಗ ಜಿಲ್ಲಾಡಳಿತ ನಾವು ಮನವಿ ಕೊಡ್ತಾ ಇದೀವಿ. ಇನ್ ಮ್ಯಾಗ ನಾವು ನೀನ್ ಹತ್ತು ಬದ್ದಾಗ ಇಟ್ಕೊಂಡು ನೀವು ಮಾತಾಡ್ಬೇಕ. ನೀ ಹತ್ತು ಬದ್ದಾಗ ಇಟ್ಕೊಂಡು ಮಾತಾಡ್ದಿಕ್ಕ ಅದಕ್ಕೆ ನಾವು ಹೆಂಗ್ ಉತ್ತರ ಕೊಡ್ಬೇಕು ನಮ್ಗೆ ಗೊತ್ತೈತಿ. ಅದ ಪ್ರಕಾರ ನೀವು ಉತ್ತರ ಕೊಡ್ತೇವೆ. ಈ ಗೋಕಾಕ್ ತಾಲೂಕಿನ ಬಂದ್ ಒಂದು 4 ಮಂದಿ ಚೀಲ ತಗೊಂಡ್ ನೀ ಏನ್ ಮಾಡ್ತಿದ್ರ ರಾಜಕೀಯ ಮಾಡಿದ್ರೆ ಆಗಂಗಿಲ್ಲ. ಇನ್ನು 4 ಮಂದಿ ಚೀಲ ತಗೊಂಡ್ಬಂದ್ರ ಗೋಕಾಕ್ ತಾಲೂಕಿನ ರಾಜಕೀಯ ಆಗಂಗಿಲ್ಲ. ನಾವು ಹುಟ್ಟ ರಾಜಕೀಯ ಮಾಡ್ಕೊತ ಬಂದು ಇನ್ನು ಹುಷಾರ. ಗೋಕಾಕ್ ತಾಲೂಕಿನಾಗ ನಮ್ಮ ಮಾಮಾಗ್ಲಿ ನಮ್ಮ ಜನತೆಗಾಗ್ಲಿ ನಮ್ಮ ಜಾತಿಗಾಗ್ಲಿ ಹಿಂದೂವರೆಗೆ ಏನ ಅಂದ್ರ ಅದ್ರ ಪರಿಣಾಮ ನೆಟ್ಟಿರಂಗಿಲ್ಲ. ಈಗ ಮುಂದೆ ತಿಳಿದು ಮಾತಾಡಕೊಂಡು ಮಾತಾಡೋರ ಇದು ಮಾತಾಡಿದ ತಕ್ಷಣ ಶಾಂತಿಯುತವಾಗಿ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟು ತದನಂತರ ಮತ್ತು ನಗರ ಪೊಲೀಸ್ ಠಾಣೆಗೆ ಒಂದು ಫಿರ್ಯಾದಿ ಹಾಗೂ ಈಗ ತಹಶೀಲ್ದಾರ್ ಆಫೀಸ್ವರೆಗೆ ಹೋಗಿ ಇಲ್ಲಿಂದ ಪೊಲೀಸ್ ಹೋಗುವಂತ ಶಾಂತಿಯುತಿಯಿಂದ ನಾವು ಇರಬೇಕಂತ ರಮೇಶ್ ಕತ್ತಿಗೆ ಸಮಾಜ ಮಾಡಿದ ರಮೇಶ್ ಕತ್ತಿಗೆ ರಮೇಶ್ ಕತ್ತಿಗೆ ಏಕೆ ಬೇಕು ಏಕೆ ಬೇಕು ಎಲ್ಲಿವರೆಗೆ ಹೋರಾಟ ಏಕಕ್ಕಾಗಿ ಹೋರಾಟ ವಾಲ್ಮೀಕಿ ಸಮುದಾಯಕ್ಕೆ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ವಾಲ್ಮೀಕಿ ಸಮುದಾಯಕ್ಕೆ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ
ಶಾಂತವಾಗಿರ್ಬೇಕು. ಕತ್ತಿ ಇವತ್ತು ಸಮಾಜ ಮಾಡ್ತು, ನಾಳೆ ಒಂದು ಸಮಾಜ ಮಾಡ್ಬೇಕ್ರಿ. ಕತ್ತಿನ ಬಿಡಂಗಿಲ್ಲ. ಅವ್ರ ಕರೆಸಿ ಇವ್ರಿಗೆ ಮಾಡ್ತು, ನಾಳೆ ನಮಗ್ ಮಾಡ್ತು, ಎಲ್ಲರಿಗೂ ಮಾಡ್ಬೇಕು. ಕತ್ತಿ ಬಿಡಂಗಿಲ್ಲ. ಸರ್ಕಾರ ಗಮನ ಕೊಟ್ಟಿದ್ದಕ್ಕಾಗಿ ಎಲ್ಲ ಹಿಂದುಳಿದ ಸಮಾಜದ ಮುಖಂಡರು ಇರ್ಬೋದು, ಎಲ್ಲ ಜಾತಿ ಮುಖಂಡರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ. ನಾವು ಕೆಲಸದವರಿಗೆ ಶಾಂತಿಯುತವಾಗಿ ಮನೆ ಕೊಡ್ತಕ್ಕಂಥ ಒಂದು ಸಂದರ್ಭ. ಇನ್ನೂ ಮಾತಾಡೋದಾರ ಒಂದಿಬ್ಬರು ಮೂರು ಜನ ಮಾತಾಡಿದ ಮೇಲೆ ಮನವಿ ಕೊಡ್ತೀವಿ. ಕೊಟ್ಟ ತಕ್ಷಣ ಒಂದು 5 ಜನ ಪೊಲೀಸ್ ಇಲಾಖೆಗೆ ಹೋಗಿ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಹಲವಾರು ತಾಲೂಕುಗಳಲ್ಲಿ ಗೃಹ ಇಲಾಖೆ ಯಾವ ರೀತಿ ಎಚ್ಚೆತ್ತುಕೊಂಡ ನಾವು ತಹಸೀಲ್ದಾರ್ ಅಂಗಡಿಗೆ ಒಳ್ಳೆಯದು ಇಷ್ಟಪಡ್ತೀನಿ. ಅವ್ನಿಗೆ ಎಚ್ಚರಿಕೆ ಗಂಟೆ ಜೊತೆಗೆ ಸರ್ಕಾರಕ್ಕೂ ಒಂದು ಎಚ್ಚರಿಕೆಯನ್ನ ನೀಡುವಂತ ಒಂದು ಸಂದರ್ಭ. ಅದಕ್ಕಾಗಿ ಅಂತ ತುಚ್ಛವಾಗಿ ಮಾತಾಡುವಂತ ನನಗೆ ಎಂದೂ ಸುಧಾರಣೆ ಆಗುವುದು, ಕಟ್ಟೆ ಆಗುವುದು. ಇನ್ನೂ ಈ ಒಂದು ಮಾತಾಡ್ರಿ ದಯವಿಟ್ಟು. ರಾಜ್ಯಾದ್ಯಂತ ಕಾಡ್ಗಿಚ್ಚಾಗಿ ಹಬ್ಬಕ್ಕಿಂತ ಮೊದಲೇ ಕರ್ನಾಟಕ ಸರ್ಕಾರ ಆಗಿರ್ಬೋದು ಹಾಗೂ ಸೂಕ್ತ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅವ್ರ ವಿರುದ್ಧ ಒಂದು ಕಾನೂನು ಕ್ರಮ ಕೈಗೊಂಡು ಅವಾಗ ತಕ್ಕ ಶಾಸ್ತಿ ಮಾಡಿದ್ರೆ ಒಳ್ಳೇದಾಕೈತೆ ಅಂತ ನಮ್ಮೆಲ್ಲರ ವಿಚಾರ. ಮತ್ತು ಕತ್ತಿ ಅವರು ಇದು ಮೊದಲಿಂದ ಮಾತಾಡ್ಕೊತ ಬಂದಂತ ತೆವಲೈತಿ. ಆದ್ರೆ ಈಗ ಗೋಕಾಕಕ್ಕೆ ಬಂದ್ ಕಿಶನ್ ಗೋಕಾಕ ಬದಲಾಗಿ ಗೋಕಾಕ ಜನತೆ ಬದಲಾಗಿ ಗೋಕಾಕ ಮಂದಿ ಬದಲಾಗಿ ಮಾತಾಡಕತ್ತಾರು. ಇದು ಅವ್ರಿಗೆ ಶೋಭೆ ತರುವಂತದ್ದಲ್ಲ. ಮತ್ತು ಮುಂದೊಂದು ದಿನ ಇದು ಗೋಕಾಕನ ಅವರಿಗೆ ಮಣಿ ಹಿಡಿಸುವಂತ ಕಾರ್ಯಕ್ರಮ ಮಾಡ್ತೈತಿ ಅಂತ ನಾ ಈ ಕಾರ್ಯಕ್ರಮ ಮಹಾ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಬಹಳ ಉತ್ತಮವಾದಂತಹ ಜನಾರ್ದನ ಅನ್ನೋದು ಮೊದಲಿಂದ ಇತ್ತು. ಆದ್ರೆ ಇತ್ತಿತ್ತಾಗಿ ಮಾತಾಡೋದು ಅದು ಜಾತಿ ನಿಂದೆನೇ. ಅದು ಯಾವ್ದು ಅಂತಂದ್ರೆ ಇದು ಜಾತಿ ಹಿಡಿದು ಬೇರೆದು ಅಷ್ಟೇ ಅಲ್ಲ, ಇದು ಜನರಲ್ ಆಗಿ ಬರ್ತಾರ. ಆ ಜನರಲ್ ಕ್ಷೇತ್ರ ಈ ಜನರಲ್ಗಿಂತ ನಂದು ಇದು ತಪ್ಪು. ಭಾರತೀಯ ಸಂವಿಧಾನದಲ್ಲಿ ಶ್ರೇಷ್ಠವಾದ ಸಂವಿಧಾನದಲ್ಲಿ ಐತಿ SC ST ಆ ಕ್ಷೇತ್ರಗಳಲ್ಲಿ ನಿಲ್ಲಬಹುದು ಅಂತ ಐತಿ. ಆ ನಿಂತಾಗ ಮಾತ್ರ ಇವರು ಆರಿಸಿ ಬರ್ತಾರ. ಅದು ತಪ್ಪು. ಅದು ಒಂದು ಜಾತಿ ನಿಂದನೆ. ಯಾಕಂತಂದ್ರೆ ಅದನ್ನ ಅಪಮಾನ ಮಾಡ್ತಾರಲ್ಲ ಆ ಕ್ಷೇತ್ರದಾಗ ಬಂದ. ಇದು ಒಂದು ಜಾತಿ ನಿಂದನೆ. ಇದ್ರ ಜೊತೆಗೆ ಈಗ ಮೊನ್ನೆ ಮಾತಾಡಿದಂತ ಅದು ಕೂಡ ಜಾತಿ ನಿಂದನೆ. ಇದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್. ಅದು ಬಹಳ ಸಂತೋಷ. ಅವ್ರು ಈಗಾಗಲೇ ಹಿಂದೊಮ್ಮೆ ಸುಮಾರು ನಮ್ಮ SC ಕಾಸ್ಟ್ ಜನಾಂಗನ ಹೊಡಿಬಡಿ ಮಾಡಿ ನಮ್ಮ ಜನಾಂಗನ ಅವರು ಎದರ ಬದರ ಆಗಿ ಅವ್ರು ಅಟ್ರಾಸಿಟಿ ಕೇಸ್ ಆಗಿ 3 ತಿಂಗಳ ಜೈಲಿನಲ್ಲಿ ಇದ್ದಿದ್ದೊಂದು ಇತಿಹಾಸ ಅಂತ ಈ ಮೂಲಕ ಬಂದಿರ್ತಾರೆ. ಅಣ್ಣ ತಮ್ಮ ಇಬ್ಬರು ಬಿದ್ದಿದ್ರು. ಈಗ ಕೂಡ ಇವರು ಮತ್ತೆ ಇವ್ರು ಕಸ್ಟಡಿ ತಗೋಬೇಕು, ಕೂಡಲೇ ಬಂಧನ ಮಾಡಬೇಕು.
ಈಗಾಗಲೇ ರಂಚಿಗೆ ಎದ್ದಿದಾರ. ರಂಚಿಗೆ ಎದ್ದಾಗ ಇನ್ನು ಮುಂದೆ ಹೋರಾಟ ಜಿಲ್ಲೆಗಳಲ್ಲಿ ಆಗ್ತಕ್ಕಂತ ಪರಿಪಾಠ ಇದು ಆಗ್ತೈತಿ. ಕೂಡಲೇ ಬಂಧನ ಮಾಡ್ಬೇಕಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಧಿಕಾರಿಗಳಿಗೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಗೃಹ ಸಚಿವರು ಕೂಡ ಇತ್ತ ಗಮನ ಹರಿಸಬೇಕು. ಡಿವೈಎಸ್ಪಿ ಇದು ಇನ್ವೆಸ್ಟಿಗೇಷನ್ ಅವ್ರದ ಬರ್ತೈತಿ, ಇನ್ವೆಸ್ಟಿಗೇಷನ್ ಮಾಡಬೇಕು. ಅವ್ರು ಕೂಡಲೇ ಬಂಧನ ಮಾಡಬೇಕಂತ ಮತ್ತೊಮ್ಮೆ ಒತ್ತಾಯಿಸ್ತಾ ಇನ್ನೂ ಮಾತಾಡೋರು ಬಹಳ ಅವಕಾಶ ಕೊಡ್ತೇನೆ. ಇವತ್ತಿನ ದಿವಸ ಯಾಕೆ ಕೂಡಿದು ಅಂದ್ರೆ ನಿನ್ನೆ ನಡೆದಕ್ಕಂತ ಡಿಸಿಸಿ ಬ್ಯಾಂಕ್ ಚುನಾವಣೆ ಹೊತ್ತಲ್ಲಿ ಬೆಳಗಾವಿನಲ್ಲಿ ಈ ಹಿಂದೆ ನಡೆದಂತ ಚುನಾವಣೆಗಳಲ್ಲಿ ಹತಾಶೆಗೊಂಡು ನಮ್ಮ ವೀರ ಸಮಾಜದಂತ ವಿಶ್ವ ಪರಂಪರೆ ಹೊಂದಿದಂತ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಅಖಂಡ ಭಾರತಕ್ಕೆ ಒಂದು ಬೃಹತ್ ಕೊಡುಗೆಯನ್ನು ಕೊಟ್ಟಂತ ರಾಜಮನೆತನ ಉಳ್ಳಂತ ಸಮಾಜವನ್ನ ಮತ್ತು ಈ ಯಾವುದೇ ರಾಜಮನೆತನ ನಡೆಸಬೇಕಾದ್ರೂ, ಯಾವುದೇ ಒಂದು ಪಾಳೆಗಾರಿಕೆ ನಡೆಸಬೇಕಾದ್ರೂ ಮತ್ತು ಯಾವುದೇ ರಾಜಕೀಯ ಪಕ್ಷ ನಡೆಸಬೇಕಾದ್ರೂ ಈ ವಾಲ್ಮೀಕಿ ಸಮಾಜದವರ ಸೇನಾಧಿಪತ್ಯ ಬಹಳ ಮುಖ್ಯ ಐತಿ. ಯಾವುದೇ ನಾಯಕರಿಲ್ಲ, ವಾಲ್ಮೀಕಿ ನಾಯಕರಿಲ್ಲ. ಇವತ್ತಿನ ಇತಿಹಾಸ ತೆಗೆದು ನೋಡ್ರಿ, ಯಾವುದು ರಾಜಮನೆತನ ಮುನ್ನಡೆಸಕ್ಕಾಗಿಲ್ಲ. ಯಾವುದೇ ದಂಡಾಧಿಕಾರಿಗಳು, ಸೇನಾಧಿಪತಿಗಳು ಯಾರಾದರೂ ಮುನ್ನಡೆಸೋರಿದ್ರಂದ್ರ ದಂಡ ನಾಯಕರು ಯಾರಿದ್ರ ಅವರು ವಾಲ್ಮೀಕಿ ಸಮಾಜದವರು. ಅಂತ ಇತಿಹಾಸವುಳ್ಳಂತ ವಾಲ್ಮೀಕಿ ಸಮಾಜವನ್ನ ನಿನ್ನೆ ನಡೆದಕ್ಕಂತ ಘಟನೆಯಿಂದ ದುರ್ಘಟನೆ ಬಹಳ ಖಂಡನೀಯವಾಗಿದೆ. ಈ ಏನು ಕರ್ನಾಟಕದಲ್ಲಿ ಇತಿಹಾಸ ಪುಟದಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ವಾಲ್ಮೀಕಿ ಸಮಾಜದವರು ಉನ್ನತ ಮಟ್ಟಕ್ಕೆ ಸ್ಥಾನಕ್ಕೆ ಏರಿದ್ರಿಂದ ಹತಾಶೆಗೊಂಡು ಮುಂದಂತ ಬರ್ತಕ್ಕಂತ ದಿನಮಾನಗಳಲ್ಲಿ ಮತ್ತೆ ನಮ್ಮನ್ನು ಮರುಕಳಿಸುವಂತ ರಾಜ್ಯಭಾರವನ್ನು ನಡೆಸುವಂತ ಸಮಯದಲ್ಲಿ ಈ ಹುನ್ನಾರವನ್ನು ಇಟ್ಟುಕೊಂಡು ಯಾವುದೇ ಒಂದು ಕುತಂತ್ರದಿಂದ ರೌಡಿಸಂ ಮಾಡೋದಾಗ್ಲಿ ಮತ್ತೆ ಹಿಂದೆ ಅವರು ಅಪಪ್ರಚಾರ ಮಾಡೋದಾಗ್ಲಿ, ಯಾವುದೇ ಒಂದು ಇತಿಹಾಸವನ್ನು ಕೆಣಕಿ ಸುಳ್ಳು ಮಾಹಿತಿಯನ್ನು ಬೆತ್ತೋದಾಗ್ಲಿ ಮಾಡೋದ್ರಿಂದ ಇದನ್ನ ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ರಮೇಶ್ ಕತ್ತಿ ಇದನ್ನ ಸುಧಾರಿಸಿಕೊಳ್ಬೇಕು. ಸುಧಾರಿಸಿಕೊಳ್ಳೋದ್ರಿಂದ ಮುಂದಿನ ಪರಿಸ್ಥಿತಿಯಲ್ಲಿ ಗಂಭೀರ ಆಗಿರ್ತೈತಿ. ಬಂಧನ ಮಾಡಬೇಕು. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಘಟನೆಯನ್ನು ಪರಿಗಣಿಸಿ ಬಂಧನೆ ಮಾಡಬೇಕಂತ ನಮ್ಮೆಲ್ಲರ ಮುಖಾಂತರ ಕತ್ತಿ ಮನೆಗೆ ಹೋಗ್ತಾನವ. ಸಾಧಾರಣ ವ್ಯಕ್ತಿಗಳ ತಿಳ್ಕೊಬೇಡ. ಕುರಿ ಕೋಳಿ ತಿಂದು ಮಂದಿ ನಾವ. ಕತ್ತಿಯವರ ಬರೇ ಮೀಸಿ ತಿರುವುದ್ರಲ್ಲ, ಗೋಕಾ ಕೈಯಿಂದ ನನ್ನ ಗಾಡಿ ಸಾಂಗ್ ನೋಡ್ಲೆ ಈ ವಿಷಯದಾಗ ಬೇಕಾದ ಮಾತಾಡ. ನಾವೇನು ತೆಂಗಿಲ್ಲ, ಬ್ಯಾಡ ಯಾವಾಗ ಹೆಸರು ಬೇತಿಲ್ಲ. ನಮ್ಮ ಅಣ್ಣ ತಂಟೆಗೆ ಏನಾರ ಹೆಸರ ತೆಗೆದ್ರ ನಿನ್ನ ಏನ್ ಮಾಡ್ತೋ ಗೊತ್ತಿಲ್ಲ. ಕುರಿ ಕೋಳಿ ಕಡಿ ತಿಂದು ಮಂದವ ಬಿಡ್ತು ಏನ ಬಾಯಿನ ಗೋಕಾ. ಇವರಿಗೆ ವಿಷಯ ಮಾಜಿ ಸಂಸದರು ರಮೇಶ್ ಕತ್ತಿ ಈತನು ವಾಲ್ಮೀಕಿ ಸಮುದಾಯದ ವಿರುದ್ಧ ಜಾತಿಯ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿದ ರಮೇಶ್ ಕತ್ತಿಯ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಹಾಗೂ ಆತನ ಜೊತೆಗೆ ಇದ್ದ ಆತನ ಹಿಂಬಾಲಕರು ನಗೆಪಾಠ ಮಾಡಿದ್ದು ಅವರ ಮೇಲೆಯೂ ಸಹ ಕಾನೂನು ಕ್ರಮ ಜರುಗಿಸುವ ಕುರಿತು ಹಾಗೂ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ಭೂರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಹಾಗೂ ವಾಲ್ಮೀಕಿ ಸಮುದಾಯದ ಪರ ಸಂಘಟನೆಗಳು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 19/10/2025 ಸಾಮಾಜಿಕ ಜಾಲತಾಣದಲ್ಲಿ ಬಿಕೆ ಮಾಡೆಲ್ ಸ್ಕೂಲ್ ಆವರಣದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭದಲ್ಲಿ ಬೆಲ್ಲದ ಬಾಗೇವಾಡಿಯ ಮಾಜಿ ಸಂಸದರು ರಮೇಶ್ ವಿಶ್ವನಾಥ್ ಕತ್ತಿ ಈತನು ವಾಲ್ಮೀಕಿ ಸಮುದಾಯದ ವಿರುದ್ಧ ಜಾತಿಯ ಬಗ್ಗೆ ಬೇಡರ ಸುಳೆ ಮಕ್ಕಳು ಎಂಬ ಅವಾಚ್ಯ ಶಬ್ದಗಳಿಂದ ಬೇಯ್ದು ಅವಮಾನಿಸುವುದು ಇರುತ್ತದೆ. ಇದರಿಂದ ಜಿಲ್ಲೆಯ ಹಾಗೂ ರಾಜ್ಯದ 60 ಲಕ್ಷ ವಾಲ್ಮೀಕಿ ಸಮುದಾಯದ ಮನಸ್ಸಿಗೆ ಹಾಗೂ ನಮ್ಮ ದಲಿತ ಪರ ಸಂಘಟನೆಗಳಿಗೆ ತೀವ್ರ ಘಾಸಿಯಾಗಿದೆ ಹಾಗೂ ಭಾವನೆಗಳಿಗೆ ಧಕ್ಕಾಗಿದೆ. ಮಾನ್ಯರೇ, ಏನಿವತ್ತು ನೀವು ನೋಡ್ತಾ ಇರ್ಬೋದು, ಸ್ವತಂತ್ರ ಬಂದ್
78 ವರ್ಷ ಕಳೆದರೂ ಸಹಿತ ನಮ್ಮ ಸಮುದಾಯಗಳ ಮೇಲೆ ನಿರಂತರ ದೌರ್ಜನ್ಯ ಆಗಿರಬಹುದು, ಜಾತಿ ನಿಂದನೆ ಆಗಿರಬಹುದು, ಕೊಲೆಗಳಾಗಿರಬಹುದು, ಅನ್ಯಾಯಗಳಾಗಿರಬಹುದು, ಇಂಥವೆಲ್ಲ ನಡ್ಕೊತ ಬಂದಿರೋದಾವು. ಇವತ್ ನಮ್ಮ ಏನು ನಾಯಕರಾಗಿರುವಂತ ನಮ್ಮ ಜಾರಕಿಹೊಳಿ ಸಹೋದರರು 2028ಕ್ಕೆ ಸಿಎಂ ಆಗ್ತೀನಿ ಅಂತ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಅದನ್ನ ಈತನಿಗೆ ನೋಡಕ್ಕಾಗವತ್. ಇವನ ಮನಸ್ಥಿತಿ ಹೆಂಗೈತೆ ಅಂದ್ರ ಇವು ಬರೀ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗುದು ಇದೇ ಇವನ ಕೆಲಸ. ಆದ್ರೆ ನಾನು ಹೇಳ್ತೀನಿ, ವಾಲ್ಮೀಕಿ ಸಮುದಾಯದ ಬಗ್ಗೆ ಇನ್ನು ಮುಂದೆ ಏನಾರ ಇವು ಅಷ್ಟ ಅಲ್ಲ, ಇನ್ನು ಯಾರೇ ಮಾತಾಡಿದ್ರು ಸಹಿತ ನಾವು ಯಾರು ಬಿಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸಮುದಾಯ ಬೇಡರ ಹುಲಿಗಳಂದ್ರ ಇವತ್ತು ಬಿಜೆಪಿಯವರು ರಮೇಶ್ ಕತ್ತಿ ಅವರೇ ನಿಮ್ಗೊಂದು ಮಾತು ಕೇಳ್ತೇನೆ. ಏನಂದ್ರ ನೀವು ಜೈ ಶ್ರೀರಾಮ್ ಅಂತೇಳಿ ಕೂಗ್ತೀರಿ, ಆ ಜೈ ಶ್ರೀರಾಮ್ ಅಂತೇಳಿ ರಾಮಾಯಣದಾಗ ಬರ್ದವ್ರು ಯಾರು? ನಮ್ಮ ಸಾವುಕಾರ ಬಗ್ಗೆ ಮಾತಾಡಿದ್ರೆ ನಾವು ಬಿಡುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ 2 ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಧನ್ಯವಾದಗಳು. ಲುಚ್ಚ ಲಪಂಗ ರಮೇಶ್ ಕತ್ತಿಗೆ, ಲುಚ್ಚ ಲಪಂಗ ಕತ್ತಿಗೆ, ವಾಲ್ಮೀಕಿ ಸಮಾಜ ನಿಂದನೆ ಮಾಡಿದ ರಮೇಶ್ ಕತ್ತಿಗೆ, ವಾಲ್ಮೀಕಿ ಸಮಾಜ ನಿಂದನೆ ಮಾಡಿದ ರಮೇಶ್ ಕತ್ತಿಗೆ. ಈಗ ತಾವು ತೆರಳಬೇಕಂತ ವಿನಂತಿ ಮಾಡ್ತೀನಿ.